ಹಾಯ್ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂತಂದ್ರೆ ಲ್ಯಾಬೊರೇಟರಿ ಡಯಾಗ್ನೋಸಿಸ್ ಆಫ್ ಕೊರೋನಾ ವೈರಸ್. ಅಂದರೆ ಲ್ಯಾಬ್ ಒಳಗೆ ಕೊರೋನಾ ವೈರಸ್ನ ಹೆಂಗೆ ಪತ್ತೆ ಹಚ್ತಾರ, ಅದಕ್ಕೆ ಏನೇನು ಮಾಡ್ತಾರೆ ಅಂತ ನೋಡೋಣ. ಲ್ಯಾಬ್ ಡಯಾಗ್ನೋಸಿಸ್. ನಾವು ಲ್ಯಾಬಲ್ಲಿ ಯಾವ ಥರ ಡಿಸೀಸನ್ನು ಪತ್ತೆ ಹಚ್ಚಬೇಕು ಅಂತ ನೋಡೋದಾದರೆ, ಫಸ್ಟ್ ನಾವು ಲ್ಯಾಬಲ್ಲಿ ಈ ಸ್ಯಾಂಪಲ್ನ ತೊಗೊಂಡ್ರೆ ಕೊರೋನಾ ವೈರಸ್ ಡಿಸೀಸ್ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಫಸ್ಟ್ ಥಿಂಗ್ ಏನಪ್ಪ ಅಂತಂದರೆ ಸ್ಪೆಸಿಮೆನ್ ಕಲೆಕ್ಷನ್. ಸೊ ಸ್ಪೆಸಿಮೆನ್ ಕಲೆಕ್ಷನ್ ಅಂದರೆ ಯಾವ ಸ್ಪೆಸಿಮೆನ್ನ ತೊಗೋಬೋದು ನಾವು ಕೊರೋನಾ ವೈರಸ್ ಡಿಸೀಸನ್ನು ಟೆಸ್ಟ್ ಮಾಡ್ಬೇಕಾಯ್ತಪ್ಪ ಅಂತಂದ್ರೆ ಥ್ರೋಟ್ ಸ್ಯಾಂಪಲ್ ಆ್ಯಂಡ್ ನೇಸಲ್ ಸ್ಯಾಂಪಲ್. ಸ್ಯಾಂಪಲ್ ಮೀನ್ಸ್ ಸ್ವ್ಯಾಬ್ಸ್. ಓಕೆ, ಥ್ರೋಟ್ ಸ್ವ್ಯಾಬನ್ನು ತೊಗೋಬೋದು, ನೇಸಲ್ ಸ್ವ್ಯಾಬ್ ತೊಗೋಬೋದು, ಆರ್ ನೇಸೋಫೆರೆಂಜಿಯಲ್ ಸ್ವ್ಯಾಬ್ಸ್ ಅಂತಲೂ ಕರೀತಾರೆ. ಓಕೆ, ಮೂಗು ಮತ್ತು ಗಂಟ್ಲಿಂದ ಸ್ಯಾಂಪಲನ್ನು ತೊಗೋದು, ಒಂದು ಸ್ಯಾಂಪಲನ್ನು ಕಲೆಕ್ಟ್ ಮಾಡ್ಕೊಂಡು ಅದರಿಂದ ನಾವೇನು ಮಾಡ್ಬೋದು, ಕೊರೋನಾ ವೈರಸ್ ಟೆಸ್ಟನ್ನು ಮಾಡ್ಬೋದು. ಹಾಗಾದರೆ ಸ್ಯಾಂಪಲ್ ಕಲೆಕ್ಷನ್ ಮಾಡ್ಕೊಳ್ಳೋಕ್ಕಿಂತ ಬಿಫೋರ್ ಕಲೆಕ್ಟ್ ಮಾಡುವಂಥ ಪರ್ಸನ್ಸ್ ಫಸ್ಟ್ ಸೇಫ್ ಆಗಿರ್ಬೇಕಪ್ಪ ಅಂದ್ರೆ ಅವ್ರು ಏನು ಮಾಡ್ಬೇಕಪ್ಪ ಅಂದ್ರೆ PPE ಕಿಟ್. PPE ಈಸ್ ನಥಿಂಗ್ ಬಟ್ ಪರ್ಸ್ನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ಸನ್ನು ಯೂಸ್ ಮಾಡ್ಕೋಬೇಕು. ಇಲ್ಲಿ ನೀವು ನೋಡ್ಬೋದು, ನಾನು ಇಮೇಜಲ್ಲಿ ತೋರಿಸಿರೋ ಹಾಗೆ. ಸೊ ಈ ಥರ PPE ಕಿಟ್ ಬರುತ್ತೆ. ಈ PPE ಕಿಟ್ ಜೋಡಿ ಏನು ಮಾಡ್ಬೇಕಪ್ಪ ಅಂತಂದ್ರೆ ಗ್ಲೌಸ್, ಗೌನ್, N95 ಮಾಸ್ಕ್ ಮತ್ತು ಫೇಸ್ ಶೀಲ್ಡನ್ನು ಯೂಸ್ ಮಾಡಿಕೊಂಡು ಫಸ್ಟ್ ಸ್ಯಾಂಪಲ್ ಕಲೆಕ್ಟ್ ಮಾಡೋರು ಮತ್ತು ಕೊರೋನಾ ವೈರಸ್ಸಿಂದ ಸಫರ್ ಆಗ್ತಂಥ ಪೇಷಂಟ್ನ ಟ್ರೀಟ್ ಮಾಡೋರಂಥ ನರ್ಸಿಂಗ್ ಸ್ಟಾಫು ಈ ಥರ ತಮ್ಮ ಸೇಫ್ಟಿ ಪ್ರಿಕಾಷನ್ಸನ್ನು ತಗೊಂಡು ಆಮೇಲೆ ಸ್ಯಾಂಪಲ್ ಕಲೆಕ್ಷನ್ ಮತ್ತು ಪೇಷಂಟ್ ಕೇರನ್ನು ಮಾಡಬೇಕು. ಓಕೆ, ಅದೇ ರೀತಿ ಕಲೆಕ್ಟ್ ಮಾಡೋಂಥ ಸ್ಯಾಂಪಲ್ಸನ್ನು ಯಾವ ಥರ ಸ್ಟೋರ್ ಮಾಡೋದು ಮತ್ತು ಟ್ರಾನ್ಸ್ಪೋರ್ಟೇಷನ್ ಯಾವ ಥರ ಮಾಡೋದಪ್ಪ ಅಂತಂದರೆ, ಫಸ್ಟ್ ಈಗ ಬಹಳಷ್ಟು ಸ್ಯಾಂಪಲ್ ಇರುತ್ತೆ. ಓಕೆ, ಅದು ಯಾವ ಪೇಷಂಟ್ ಸ್ಯಾಂಪಲ್ ಅಂತ ಕನ್ಫ್ಯೂಸ್ ಆಗಬಾರ್ದಂತ ಪ್ರಾಪರ್ಲಿ ಲೇಬಲ್ಡ್ ಸ್ಯಾಂಪಲ್ಸ್ ಆ್ಯಂಡ್ ಪ್ಯಾಕ್ಡ್ ಇನ್ 3 layers ಆ್ಯಂಡ್ ಟ್ರಾನ್ಸ್ಪೋರ್ಟೆಡ್ ಇನ್ ಎಡಿಕ್ವೇಟ್ ಕೋಲ್ಡ್ ಚೈನ್. ಸೊ ಅದಕ್ಕೆ ಕೋಲ್ಡ್ ಟೆಂಪ್ರೇಚರ್ ಮಾತ್ರ ಬಹಳ ಇಂಪಾರ್ಟೆಂಟ್. ಸೊ ಕೋಲ್ಡ್ ಚೈನಲ್ಲಿ ನಾವೇನು ಮಾಡ್ಬೋದು, ಸ್ಟೋರ್ ಮಾಡ್ಬೋದು ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಮಾಡ್ಬೋದು. ಅದೇ ರೀತಿ ನಾವು ಸ್ಟೋರೇಜನ್ನು ಲೆಸ್ ದೆನ್ 4 ಡಿಗ್ರಿ ಸೆಲ್ಸಿಯಸ್ ಫಾರ್ ಲೆಸ್ ದೆನ್ 5 days, 5 ದಿನದ ಒಳಗೆ ಸ್ಟೋರ್ ಮಾಡ್ತೀವಪ್ಪ ಅಂತಂದ್ರೆ ಲೆಸ್ ದೆನ್ 4 ಡಿಗ್ರಿ 2 to 4 ಡಿಗ್ರಿ ಸೆಲ್ಸಿಯಸ್ ಒಳಗೆ ನಾವೇನು ಮಾಡ್ಬೋದು, ಸ್ಟೋರ್ ಮಾಡ್ಬೋದು. ಅದೇ ರೀತಿ ನಾವು 5 daysಗಿಂತನೂ ಜಾಸ್ತಿ ಸ್ಟೋರ್ ಮಾಡ್ತೀವಪ್ಪ ಅಂತಂದ್ರೆ 77 ಡಿಗ್ರಿ ಸೆಲ್ಸಿಯಸ್ ಫಾರ್ ಮೋರ್ ದೆನ್ 5 days. ಓಕೆ, ಸೊ ಸ್ಟೋರೇಜ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಅರ್ಥ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಥಿಂಗ್, ಡೆಮಾನ್ಸ್ಟ್ರೇಷನ್ ಆಫ್ ಆ್ಯಂಟಿಜನ್. ಸೊ ಆ್ಯಂಟಿಜನ್ ಅಪ್ಪ ಅಂತಂದ್ರೆ ಇಲ್ಲಿ ನಾವೇನು ಕೊರೋನಾ ವೈರಸನ್ನು ಐಡೆಂಟಿಫೈ ಮಾಡಬೇಕು. ಹೆಂಗಪ್ಪ ಐಡೆಂಟಿಫೈ ಮಾಡ್ತೀರಪ್ಪ ಅಂತಂದರೆ, ಕೊರೋನಾ ವೈರಸ್ ಆ್ಯಂಟಿಜನ್ಸ್ ಕ್ಯಾನ್ ಬಿ ಡಿಟೆಕ್ಟೆಡ್ ಇನ್ ರೆಸ್ಪಿರೇಟರಿ ಸೀಕ್ರಿಷನ್ಸ್ ಬೈ ಎಲಿಸಾ ಟೆಸ್ಟ್. ನಾವು ಎಲಿಸಾ ಟೆಸ್ಟ್ ಮಾಡೋದ್ರ ಮುಖಾಂತರ ಯಾವ ಸ್ಯಾಂಪಲ್ನ ತೊಗೊಂಡು, ರೆಸ್ಪಿರೇಟರಿ ಸ್ಯಾಂಪಲ್ಸನ್ನು ತೊಗೊಂಡು ಎಲಿಸಾ ಟೆಸ್ಟ್ ಮಾಡೋದ್ರ ಮುಖಾಂತರ ನಾವು ಕೊರೋನಾ ವೈರಸ್ ಆ್ಯಂಟಿಜನ್ಸನ್ನು ಡಿಟೆಕ್ಷನ್ ಮಾಡ್ಬೋದು. ಓಕೆ, ಅದೇ ರೀತಿ ನೆಕ್ಸ್ಟ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಿ. ಸೊ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಿ ನಾವು ನಾರ್ಮಲ್ ಆಗಿ ಡೈರೆಕ್ಟ್ ಮೈಕ್ರೋಸ್ಕೋಪಿ ಅಂತ ಓದಿರ್ತೀವಿ ಇಲ್ಲಿ ಬ್ಯಾಕ್ಟೀರಿಯಾಲಜಿ ಒಳಗಡೆ. ಸೊ ಇಲ್ಲಿ ಯಾಕೆ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪನ್ನು ಯೂಸ್ ಮಾಡ್ತಾರಪ್ಪ ಅಂತಂದರೆ, ಕೊರೋನಾ ವೈರಸ್, ಐ ಮೀನ್ ನಾರ್ಮಲ್ ವೈರಸಸ್ ಆರ್ ಸ್ಮಾಲರ್ ದೆನ್ ದಿ ಬ್ಯಾಕ್ಟೀರಿಯಾ. ಓಕೆ, ಸೊ ವೈರಸ್ಸು ಬ್ಯಾಕ್ಟೀರಿಯಾಗಿಂತಲೂ ಭಾಳ ಸಣ್ಣ ಇರ್ತಾವೆ. ಸೊ ಅದ್ರ ಸಂಬಂಧ ನಾವೇನು ಮಾಡ್ತೀವಪ್ಪ ಅಂತಂದರೆ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪನ್ನು ಯೂಸ್ ಮಾಡೋದು. ಓಕೆ, ಸೊ ಹಾಗಾದ್ರೆ ಏನು ಮಾಡಬೇಕಪ್ಪ, ಕೊರೋನಾ ವೈರಸ್ ದ್ಯಾಟ್ ಕ್ಯಾನ್ ಬಿ ಡಿಟೆಕ್ಟೆಡ್ ಬೈ ಎಕ್ಸಾಮಿನೇಷನ್ ಆಫ್ ಸ್ಟೂಲ್ ಸ್ಯಾಂಪಲ್ ಬೈ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಿ. ಕೊರೋನಾ ವೈರಸನ್ನು ನಾವು ಡೈರೆಕ್ಟ್ ನೋಡಬೇಕಪ್ಪ ಅಂತಂದ್ರೆ ಗ್ಯಾಸ್ಟ್ರೋ ಎಂಟರೈಟಿಸ್ ಆದಂಥ ಡಿಸೀಸ್ ಆದಂಥ ಪೇಷಂಟ್ ಸ್ಟೂಲ್ ಸ್ಯಾಂಪಲನ್ನು ತೊಗೊಂಡು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಒಳಗಡೆ ನೋಡಿದಾಗ ಸೊ ನಮ್ಗೆ ಇಲ್ಲಿ ಇಮೇಜಲ್ಲಿ ಶೋ ಆಗಿರೋ ಥರ ಕೊರೋನಾ ವೈರಸ್ ಸ್ಟ್ರಕ್ಚರ್ ನಮ್ಗೆ ನೋಡೋಕೆ ಸಿಗುತ್ತೆ. ಓಕೆ, ನೀವು ನೋಡ್ತಿರ್ಬೋದು, ಇಟ್ ಈಸ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್. ಇದೇನಪ್ಪ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್. ಅದರಲ್ಲಿ ನೋಡಿದಾಗ ನಮ್ಗೆ ಈ ಥರ ಒಂದು ಸ್ಟ್ರಕ್ಚರ್ ಸಿಗುತ್ತೆ. ನೆಕ್ಸ್ಟ್ ಒಂದು ಏನಪ್ಪ ಅಂತಂದ್ರೆ RT-PCR. ಓಕೆ, ಸೊ RT-PCR ಅಪ್ಪ ಅಂತಂದ್ರೆ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್. ಇಟ್ ಬಿಲಾಂಗ್ಸ್ ಟು ದಿ ಮಾಲಿಕ್ಯುಲರ್ ಮೆಥಡ್ಸ್ ಅಪ್ಪ ಅಂದರೆ ಡೀಲ್ಸ್ ವಿತ್ ದಿ ಜೆನೆಟಿಕ್ ಮಟೀರಿಯಲ್. ಸೊ ನಾವಿಲ್ಲಿ ಜೆನೆಟಿಕ್ ಮಟೀರಿಯಲ್ನ ಡಿಟೆಕ್ಟ್ ಮಾಡ್ಬೇಕಂದ್ರೆ ಕೊರೋನಾ ವೈರಸ್ RNA ಡಿಟೆಕ್ಷನ್ ಮಾಡಬೇಕು. ಯಾಕೆ? ಬಿಕಾಸ್ ಕೊರೋನಾ ವೈರಸ್ ಇಸ್ RNA ವೈರಸ್. ಓಕೆ, ಸೊ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಮೆಥಡನ್ನು ಯೂಸ್ ಮಾಡಿಕೊಂಡು RT-PCR ಮೆಥಡನ್ನು ಯೂಸ್ ಮಾಡಿಕೊಂಡು ಕೊರೋನಾ ವೈರಸ್ಸನ್ನು ನಾವು ಐಡೆಂಟಿಫೈ ಮಾಡಬೇಕು ಬೈ ಯೂಸಿಂಗ್ ಸ್ಟೂಲ್ ಆ್ಯಂಡ್ ರೆಸ್ಪಿರೇಟರಿ ಸೀಕ್ರಿಷನ್. ಸ್ಟೂಲ್ ಸ್ಯಾಂಪಲನ್ನು ತೊಗೋಬೋದು ಆ್ಯಂಡ್ ರೆಸ್ಪಿರೇಟರಿ ಸೀಕ್ರಿಷನ್ ಸ್ಯಾಂಪಲನ್ನು ತೊಗೊಂಡು ನಾವೇನು ಮಾಡ್ಬೋದು, ಕೊರೋನಾ ವೈರಸ್ RNA ಬೈ ಯೂಸಿಂಗ್ RT-PCR ಮೆಥಡಿಂದ
ಐಡೆಂಟಿಫೈ ಮಾಡ್ಬೋದು. ಅದೇ ರೀತಿ ವೈರಸ್ ಐಸೋಲೇಷನ್ ಯಾವ ಥರ ಅಂದರೆ ಕಲ್ಟಿವೇಷನ್. ಓಕೆ, ಸೊ ನೆಸೋಫೆರೆಂಜಿಯಲ್ ವಾಷಿಂಗ್ಸ್ ಆರ್ ಯೂಸ್ಡ್ ಫಾರ್ ದ ಐಸೋಲೇಷನ್ ಆಫ್ ಕೊರೋನಾ ವೈರಸ್. ಕಾಮನ್ ಆಗಿ ನಾವು ನೆಸೋಫೆರೆಂಜಿಯಲ್ ವಾಷಿಂಗ್ಸನ್ನು ತಗೋಬಹುದು. ಅದೇ ರೀತಿ ಹ್ಯೂಮನ್ ಕೊರೋನಾ ವೈರಸ್ ಕ್ಯಾನ್ ಬಿ ಕಲ್ಚರ್ಡ್ ಇನ್ ಹ್ಯೂಮನ್ ಫೀಟಲ್ ಟ್ರ್ಯಾಕಿಯಲ್ ಆರ್ಗನ್ ಕಲ್ಚರ್. ನಾವಿಲ್ಲಿ ಆರ್ಗನ್ ಕಲ್ಚರ್ನ ಮಾಡಬೇಕಾಗಿದೆ. ಹೆಂಗಪ್ಪ ಅಂತಂದ್ರೆ ಬೈ ಯೂಸಿಂಗ್ ಹ್ಯೂಮನ್ ಎಂಬ್ರಿಯಾನಿಕ್ ಫೈಬ್ರೋಬ್ಲಾಸ್ಟ್ ಸೆಲ್ಸಿಂದ ಹ್ಯೂಮನ್ ಎಂಬ್ರಿಯಾನಿಕ್ ಯಾವುದು ಫೈಬ್ರೋಬ್ಲಾಸ್ಟ್ ಸೆಲ್ಸಲ್ಲಿ ಕೊರೋನಾ ವೈರಸನ್ನು ಇಂಜೆಕ್ಟ್ ಮಾಡಿದಾಗ ಸೊ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಆ ಸೆಲ್ಸ್ ಚೇಂಜಸ್ ಆಗುತ್ತಪ್ಪ ಅಂತಂದ್ರೆ ಸೊ ಏನಾಗುತ್ತೆ ಇಲ್ಲಿ ನಮಗೆ ವೈರಸ್ ಕಲ್ಟಿವೇಷನ್ ಆಗುತ್ತೆ ಅಂತ ಐಡೆಂಟಿಫೈ ಮಾಡುತ್ತೆ. ನೀವು ಇಲ್ಲಿ ಇಮೇಜಲ್ಲಿ ನೋಡ್ತಿರ್ಬೋದು. ಸೊ ದೀಸ್ ಆರ್ ದಿ ಹ್ಯೂಮನ್ ಎಂಬ್ರಿಯಾನಿಕ್ ಫೈಬ್ರೋಬ್ಲಾಸ್ಟ್ ಸೆಲ್ಸ್. ಅದನ್ನು ನಾವು ಕೊರೋನಾ ವೈರಸ್ ಇಂಜೆಕ್ಟ್ ಮಾಡಿದಾಗ ಸೊ ಈ ಥರ ಚೇಂಜಸ್ ಆಗುತ್ತೆ. ಸೊ ಈ ಥರ ಎಲ್ಲ ಚೇಂಜಸ್ ಆಯ್ತಪ್ಪ ಅಂತಂದ್ರೆ ದಿಸ್ ಈಸ್ ದಿ ಐಡೆಂಟಿಫಿಕೇಶನ್ ಆಫ್ ಕೊರೋನಾ ವೈರಸ್ ಆರ್ ಕೊರೋನಾ ವೈರಸ್ ದಟ್ ಕ್ಯಾನ್ ಗ್ರೋ ಇನ್ ಹ್ಯೂಮನ್ ಎಂಬ್ರಿಯಾನಿಕ್ ಫೈಬ್ರೋಬ್ಲಾಸ್ಟ್ ಸೆಲ್ಸ್. ನೆಕ್ಸ್ಟ್ ಒನ್ ಆಂಟಿಬಾಡಿ ಡಿಟೆಕ್ಷನ್. ಸೊ ಬಿಫೋರ್ ನಾವು ಆಂಟಿಜೆನ್ ಡಿಟೆಕ್ಷನ್ ಮಾಡಿದ್ವಿ, ಇವಾಗ ಆಂಟಿಬಾಡೀಸ್. ಕಾಮನ್ ಆಗಿ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಆಂಟಿಬಾಡೀಸ್ ಸಿರಮ್ ಸ್ಯಾಂಪಲ್ ಒಳಗಡೆ ಪ್ರೆಸೆಂಟ್ ಇರುತ್ತೆ. ಹಾಗಾದರೆ ಸಿರಮ್ ಸ್ಯಾಂಪಲ್ನ ಯೂಸ್ ಮಾಡಿಕೊಂಡು ಆಂಟಿಬಾಡೀಸನ್ನು ನಾವು ಎಲಿಸಾ ಟೆಸ್ಟ್ ಮಾಡೋದ್ರ ಮುಖಾಂತರ ಐಡೆಂಟಿಫೈ ಮಾಡಬಹುದು. ಅದೇ ರೀತಿ ಟ್ರೀಟ್ಮೆಂಟ್. ಸೊ ಇಲ್ಲಿ ಬಹಳ ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ ದೇರ್ ಈಸ್ ನೋ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಅವೈಲೇಬಲ್ ಫಾರ್ ದ ಕೊರೋನಾ ವೈರಸ್ ಡಿಸೀಸ್. ಕೊರೋನಾ ವೈರಸ್ ಡಿಸೀಸಿಗೆ ಯಾವುದೇ ರೀತಿ ಸ್ಪೆಸಿಫಿಕ್ ಆದಂತಹ ಟ್ರೀಟ್ಮೆಂಟ್, ಇಂಜೆಕ್ಷನ್ಸ್, ಆಂಟಿಬಯೋಟಿಕ್ಸ್ ಇಲ್ಲ. ಬಿಕಾಸ್ ಕೊರೋನಾ ವೈರಸ್ ಆಲ್. ನೆಕ್ಸ್ಟ್ ಒನ್ ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್. ಸೊ ಹೌ ಟು ಪ್ರಿವೆಂಟ್ ದಿ ಕೊರೋನಾ ವೈರಸ್ ಇನ್ಫೆಕ್ಷನ್. ಫಸ್ಟ್ ಥಿಂಗ್ ಏನಪ್ಪ ಅಂತಂದರೆ ಪೇಷಂಟ್ ಐಸೋಲೇಷನ್. ಪೇಷಂಟ್ಸಿಗೆ ಸಪ್ರೇಟಾಗಿ ಇಡುವಂಥದ್ದು. ಐಸೋಲೇಷನ್ ಅಂತಂದರೆ ಒಂದು ಬೆಡ್ಡಲ್ಲಿ ಒಂದೇ ಪೇಷಂಟ್ಸ್. ಸೊ ಅದೇ ಥರ ಒಂದು ಪೇಷಂಟ್ ಇತ್ತಪ್ಪ ಅಂದರೆ ಅದು ಸರೌಂಡಿಂಗ್ ಆ ಪೇಷಂಟನ್ನ ಒಂದು ಕಡೆ ಹಾಕಿಬಿಟ್ಟು ಐಸೋಲೇಷನ್ ಮಾಡೋದು. ಆ್ಯಂಡ್ ನೆಕ್ಸ್ಟ್ ಒನ್ ಕ್ವಾರಂಟೈನ್ ಮಾಡೋದ್ರಿಂದ ನಾವು ಕೊರೋನಾ ವೈರಸನ್ನು ಪ್ರಿವೆಂಟ್ ಮಾಡ್ಬೋದು, ಸ್ಪ್ರೆಡ್ ಆಗುವಂಥ ಸ್ಪ್ರೆಡಿಂಗ್ ರೇಟನ್ನು. ಅದೇ ರೀತಿ ಪ್ರಾಪರಾಗಿ ಹ್ಯಾಂಡ್ ವಾಶ್ ಮಾಡೋದ್ರಿಂದ ಕೊರೋನಾ ವೈರಸ್ ಇನ್ಫೆಕ್ಷನನ್ನು ಪ್ರಿವೆಂಟ್ ಮಾಡ್ಬೋದು. ನೆಕ್ಸ್ಟ್ ಒನ್ ಅವಾಯ್ಡ್ ಪರ್ಸ್ನಲ್ ಕಾಂಟ್ಯಾಕ್ಟ್. ಓಕೆ, ಸೊ ನಾವೀಗ ಗುಂಪಾಗಿ ಕೂಡೋದು, ಯಾರಾದರೂ ಮೀಟ್ ಮಾಡೋಕ್ಕೆ ಹೋಗೋದು, ನಾವು ಇನ್ಫೆಕ್ಟೆಡ್ ಇದೀವೋ ಇಲ್ಲೋ ಗೊತ್ತಿಲ್ಲ, ಬೇರೆದವ್ರು ಇನ್ಫೆಕ್ಟೆಡ್ ಇದಾರಲ್ಲೋ ಗೊತ್ತಿಲ್ಲ. ಸೊ ಇನ್ಫೆಕ್ಟೆಡ್ ಇದ್ದರೂ ನಾವು ಅವ್ರನ್ನ ಮೀಟ್ ಆದಾಗ ಸೊ ಅವರಿಂದ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಬಹಳ ಇರುತ್ತೆ. ಅದೇ ಥರ ಗ್ರೂಪಲ್ಲಿರುವಂಥ ಪರ್ಸನ್ಸ್ ಯಾರು ಇನ್ಫೆಕ್ಟೆಡ್ ಇದ್ದಾರೆ ಅಂತ ಹೇಳಂಗಿಲ್ಲ. ಸೊ ಆ ಥರ ಏನಾಗುತ್ತಪ್ಪ ಅಂತಂದ್ರೆ ಅವಾಯ್ಡ್ ಮಾಡೋದು. ಪರ್ಸನಲ್ ಕಾಂಟ್ಯಾಕ್ಟನ್ನು ಅವಾಯ್ಡ್ ಮಾಡಿದ್ರೆ ಏನಾಗುತ್ತಪ್ಪ ಅಂತಂದ್ರೆ ಪರ್ಸನ್ ಟು ಪರ್ಸನ್ ಮೀಟ್ ಆಗೋದು ಅವಾಯ್ಡ್ ಮಾಡಿದಾಗ ನಾವು ಪ್ರಿವೆಂಟ್ ಮಾಡ್ಬೋದು ಕೊರೋನಾ ವೈರಸ್ ಡಿಸೀಸನ್ನು. ಅದೇ ರೀತಿ ಯೂಸಿಂಗ್ ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ಸ್. ಪರ್ಸನಲ್ ಪ್ರೊಟೆಕ್ಟಿವ್ ಇಕ್ವಿಪ್ಮೆಂಟ್ಸ್ ಅಪ್ಪ ಅಂತಂದರೆ ಸ್ಯಾನಿಟೈಸರ್ ಆಗಿರ್ಬೋದು, ಮಾಸ್ಕ್ ಆಗಿರ್ಬೋದು, ಗ್ಲೌಸ್ ಆಗಿರ್ಬೋದು, PPE ಕಿಟ್ಸ್ ಆಗಿರ್ಬೋದು. ಸೊ ಈ ಥರನ ನಾವು ಯೂಸ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ಕೊರೋನಾ ವೈರಸ್ ಸ್ಪ್ರೆಡ್ಡಿಂಗನ್ನು ಕಡಿಮೆ ಮಾಡಬಹುದು. ಆ್ಯಂಡ್ ಲಾಸ್ಟ್ ಒನ್ ಟ್ರಾವೆಲಿಂಗ್ ಬ್ಯಾನ್ ಅಪ್ಪ ಅಂತಂದ್ರೆ ಯಾವ ಪರ್ಸನ್ನು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗೋ ಹಾಗಿಲ್ಲ ಎಕ್ಸೆಪ್ಟ್ ಮೆಡಿಕಲ್ ಪರ್ಸನ್ಸ್, ಅಥರೈಸ್ಡ್ ಪರ್ಸನ್ಸ್, ಮೆಡಿಕಲ್ ಹಾಸ್ಪಿಟಲ್ ಆ್ಯಂಡ್ ಲ್ಯಾಬ್ರೋಟರಿಯಲ್ಲಿ ವರ್ಕ್ ಮಾಡುವಂಥ ಪರ್ಸನ್ಸನ್ನು ಬಿಟ್ಟು ರಿಮೈನಿಂಗ್ ಎಲ್ಲ ಕಾಮನ್ ಪೀಪಲ್ಸಿಗೂ ಏನು ಮಾಡಿದ್ರಪ್ಪ ಅಂತಂದ್ರೆ ಟ್ರಾವೆಲಿಂಗ್ ಮಾಡೋದನ್ನು ಬ್ಯಾನ್ ಮಾಡಿದರು. ಓಕೆ, ಸೊ ಈ ಎಲ್ಲ ಥಿಂಗ್ಸಿಂದ ನಾವೇನು ಮಾಡ್ಬೋದು, ಕೊರೋನಾ ವೈರಸ್ ಸ್ಪ್ರೆಡ್ಡಿಂಗ್ ರೇಟನ್ನು ಕಡಿಮೆ ಮಾಡಬಹುದು. ಆ್ಯಂಡ್ ಪ್ರೊಫೈಲಾಕ್ಸಿಸ್. ಲಾಸ್ಟ್ ಥಿಂಗ್ ಪ್ರೊಫೈಲಾಕ್ಸಿಸ್ ಅಂದರೆ ಸೊ ಹೌ ಟು ಪ್ರಿವೆಂಟ್ ಯೂಸಿಂಗ್ ವ್ಯಾಕ್ಸಿನೇಷನ್ ಅಂತಂದರೆ ದೇರ್ ಆರ್ ಸೋ ಮೆನಿ ಟೈಪ್ಸ್ ಆಫ್ ವ್ಯಾಕ್ಸಿನ್ಸ್. ಅದರೊಳಗೆ ಮೇನ್ ಯಾವಪ್ಪ ಅಂತಂದರೆ ಕೋವಿಶೀಲ್ಡ್ ವ್ಯಾಕ್ಸಿನ್, ವ್ಯಾಕ್ಸಿನ್, ಅದೇ ರೀತಿ ಸ್ಪುಟ್ನಿಕ್ ಬರ್ಬೋದು, ಅದೇ ರೀತಿ ಇನ್ನೂ ಹಲವಾರು ವ್ಯಾಕ್ಸಿನ್ಸ್ ಇವೆ. ಸೊ ಎಲ್ಲ ಥರ ವ್ಯಾಕ್ಸಿನ್ಸನ್ನು ಯೂಸ್ ಮಾಡೋದ್ರಿಂದ ನಾವು ಕೊರೋನಾ ವೈರಸ್ ಡಿಸೀಸನ್ನು ಸ್ಪ್ರೆಡ್ ಮಾಡಬಹುದು. ಕೊರೋನಾ ವೈರಸ್ ಡಿಸೀಸನ್ನು ಸ್ಪ್ರೆಡ್ ಮಾಡೋದನ್ನು ಸ್ಟಾಪ್ ಮಾಡಬಹುದು. ಆ್ಯಂಡ್ ನಮಗೆ ಬರ್ಲಾರ ಥರ ನಾವು ನೋಡ್ಕೋಬಹುದು. ಓಕೆ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಹೊಸ ಟಾಪಿಕ್ನೊಂದಿಗೆ ಬರ್ತೀನಿ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.